ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಆ್ಯಪಲ್ ಜಾಮ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ತುಂಬಾ ಕಲರ್ಫುಲ್ಲಾಗಿ ಹಾಗೆ ತುಂಬಾ ರುಚಿಕರವಾಗಿರುವಂತಹ ಈ ಆ್ಯಪಲ್ ಜಾಮ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಆ್ಯಪಲ್ ಜಾಮ್ ಮಾಡಲಿಕ್ಕೆ ನಾನಿಲ್ಲಿ 2 ಈ ಸೈಜಿನ ಆ್ಯಪಲನ್ನು ತಗೊಂಡಿದ್ದೇನೆ. ಇದರ ಒಳಗಿನ ಬೀಜ ಎಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಮಾಡಿ ಕುಕ್ಕರಲ್ಲಿ ಹಾಕಿ ಬೇಯಿಸಿಕೊಳ್ತಾ ಇದ್ದೇನೆ. ಹಾಗೆ ಬಣ್ಣಕ್ಕೋಸ್ಕರ ನಾನಿಲ್ಲಿ ಬೀಟ್ರೋಟನ್ನು ಸಿಪ್ಪೆ ತೆಗೆದಂತಹ ಬೀಟ್ರೋಟನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೋಡಿ, ಇಲ್ಲಿ ಇಷ್ಟು ಬೀಟ್ರೋಟನ್ನು 2 ಆ್ಯಪಲಿಗೆ ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದಕ್ಕೆ ಸ್ವಲ್ಪ ನೀರು ಹಾಕಿ 1 ವಿಜಿಲ್ ಕೂಗಿಸಿಕೊಂಡು ತಣ್ಣಗಾದ ಮೇಲೆ ನೋಡಿ ಈ ರೀತಿ ಆಗ್ತದೆ. ಆ್ಯಪಲ್ ಬೀಟ್ರೋಟ್ ಎಲ್ಲ ಚೆನ್ನಾಗಿ ಬೆಂದಿರ್ತದೆ. ನಿಮಗೆ ಬೀಟ್ರೋಟ್ ಕಲರ್ ಬೇಡ ಅಂತ ಇದ್ದರೆ ನೀವು ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡಿಕೊಳ್ಬಹುದು. ನಾನಿಲ್ಲಿ ನ್ಯಾಚುರಲ್ ಕಲರಿಗೋಸ್ಕರ ಬೀಟ್ರೋಟನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೋಡಿ ಈ ರೀತಿ ಎಲ್ಲ ಬೆಂದಂತಹ ತುಂಡುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಯಾವುದೇ ನೀರು ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ. ನೋಡಿ, ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ. ಸಾಧಾರಣವಾಗಿ ಇದು ಚೆನ್ನಾಗಿ ಬೆಂದಂತಹ ತುಂಡುಗಳಾದ ಕಾರಣ ಚೆನ್ನಾಗಿ ಗ್ರೈಂಡ್ ಆಗ್ತದೆ. ಒಂದು ವೇಳೆ ಆಗಲಿಲ್ಲ ಅಂತ ಆದರೆ ಬೇಕಿದ್ದರೆ ನೀವು ಸೋಸಿಕೊಳ್ಬೋದು. ನಾನಲ್ಲಿ ಸೋಸಿಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಬಾಣಲೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣ. ಸ್ವಲ್ಪ ಒಂದು 2 ಚಮಚ ಆಗುವಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ತೊಳೆದು ಹಾಕಿಕೊಳ್ತಾ ಇದ್ದೇನೆ. ಇನ್ನು ಈ ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಇದೀಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಇದೀಗ ಹೈ ಫ್ಲೇಮಲ್ಲೇ ಇದೆ. ಕುದಿ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿಟ್ಟು ಮಾಡಿದರೂ ಆಯಿತು. ಇನ್ನಿದಕ್ಕೆ ನೋಡಿ, ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಿಮಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಾದರೆ ಸ್ವಲ್ಪ 1/4 ಕಪ್ ಆಗುವಷ್ಟು ಆ್ಯಡ್ ಮಾಡಿ. ಅರ್ಧ ಕಪ್ ಸಾಕಾಗ್ತದೆ. ಇನ್ನಿದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಕೈ ಬಿಡಲಿಕ್ಕೆ ಹೋಗಬೇಡಿ, ತಳ ಹಿಡಿತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ತುಂಬ ಬೇಗ ಆಗ್ತದೆ ಇದು, ತುಂಬ ಲೇಟೆಲ್ಲ ಆಗೋದಿಲ್ಲ. ಆದ ಕಾರಣ ಕೈ ಬಿಟ್ಟು ಹೋಗಬೇಡಿ, ಇಲ್ಲಿ ತಳ ಹಿಡಿತದೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಎಷ್ಟು ರೆಡ್ ಕಲರಲ್ಲಿ ಬಂದಿದೆ. ಯಾವುದೇ ಕಲರ್ ಆ್ಯಡ್ ಮಾಡದೆ ಪರ್ಫೆಕ್ಟ್ ಆದಂತಹ ಆ್ಯಪಲ್ ಜಾಮನ್ನು ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬಾ ಹೆಲ್ದಿಯಾಗಿರ್ತದೆ. ನೋಡಿ, ಇದೀಗ ಸಾಧಾರಣ ಆಗ್ತಾ ಬಂತು. ನೋಡಿ, ಸೈಡೆಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಯಿತು. ಕೈ ಬಿಡಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಸ್ನೇಹಿತರೆ, ಈ ಆ್ಯಪಲ್ ಜಾಮಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದೀಗ ಗಟ್ಟಿ ಆಗ್ತಾ ಬಂತು. ಹಾಗೆ ನೋಡಿ, ತಳ ಬಿಡಲಿಕ್ಕೂ ಸ್ಟಾರ್ಟ್ ಆಯಿತು. ಇನ್ನಿದಕ್ಕೆ ನಾನು ಸ್ವಲ್ಪ ಹುಳಿ ಅಂಶ ಇರಲಿ ಅಂತೇಳಿ ಒಂದು ಅರ್ಧ ಚಮಚ ಆಗುವಷ್ಟು ನಿಂಬೆ ಹುಳಿಯ ರಸವನ್ನು ಹಾಕ್ತಾ ಇದ್ದೇನೆ, ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಇದು ಒಂಥರ ರುಚಿ ಕೊಡ್ತದೆ, ಒಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ನೋಡಿ, ಇದೀಗ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡಿದರೆ ನಮ್ಮ ರುಚಿಕರವಾದಂತಹ ಆ್ಯಪಲ್ ಜಾಮ್ ರೆಡಿ ಆಯಿತು. ಇನ್ನಿದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಹಾಗಿದ್ರೆ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡದೆ ನ್ಯಾಚುರಲ್ ಆಗಿ ಮಾಡಿದಂತಹ ಈ ಹೆಲ್ದಿಯೆಸ್ಟ್ ಆ್ಯಪಲ್ ಜಾಮ್ ರೆಸಿಪಿ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.